ಭಾರತೀಯ ರಾಜಕಾರಣದಲ್ಲಿ ಕೆಲವೊಮ್ಮೆ ಒಂದು ಸುದ್ದಿ ಸಾಕು. ದೆಹಲಿಯಿಂದ ಹೊರಬೀಳುವ ಒಂದು ಗುಸುಗುಸು ಸಾಕು. ಇಡೀ ದೇಶದ ರಾಜಕೀಯ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡಲು. ಇಂದು ಅಂಥದ್ದೇ ಒಂದು ಚರ್ಚೆ ರಾಜಕೀಯ ಪಡಸಾಲೆಗಳಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಸದ್ಯ ಬಂಗಾಳದ ರಾಜಕೀಯ ಮೇಲಾಟಗಳು ಮತ್ತು ಮಮತಾ ಬ್ಯಾನರ್ಜಿಯವರು ದಶಕಗಳ ಬಳಿಕ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದಲ್ಲಿ ಕಾಣಿಸಿಕೊಂಡ ಬಳಿಕ ಮಮತಾ ದೀದಿ ಕಾಂಗ್ರೆಸ್ಸಿಗೆ ಮರಳ್ತಾರಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿದೆ. ಪಶ್ಚಿಮ ಬಂಗಾಳದ ದೀದಿ ಮಮತಾ ಬ್ಯಾನರ್ಜಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ವಿರುದ್ಧ ಬಂಡೆದ್ದು ತಮ್ಮದೇ ಪಕ್ಷ ಕಟ್ಟಿದ ಗಟ್ಟಿಗಿತ್ತಿ ನಾಯಕಿ. ಈಗ ಮತ್ತೆ ಕಾಂಗ್ರೆಸ್ ಎಂಬ ತನ್ನ ಮಾತೃಪಕ್ಷಕ್ಕೆ ಮುಖ ಮಾಡ್ತಾ ಇದ್ದಾರಾ? ಇದು ಸತ್ಯವಾ ಅಥವಾ ರಾಜಕೀಯ ವದಂತಿಯ? ಅದನ್ನು ಕಾಲವೇ ನಿರ್ಧರಿಸಬೇಕು. ಆದರೆ ಈ ಚರ್ಚೆ ಯಾಕೆ ಹುಟ್ಕೊಂಡಿದೆ? ಇದರ ಹಿಂದೆ ಇರುವ ರಾಜಕೀಯ ಗಣಿತ ಏನು? ಒಂದು ವೇಳೆ ಇದು ನಿಜವಾದರೆ ದೇಶದ ರಾಜಕೀಯ ನಕ್ಷೆ ಹೇಗೆ ಬದಲಾಗಬಹುದು? ಹೀಗೆ ತುಂಬ ಪ್ರಶ್ನೆಗಳಿವೆ. ಒಂದು ಕಡೆ ಬಂಗಾಳದಲ್ಲಿ ಬಿಜೆಪಿ ಬಲಗೊಂಡಿದೆ. ಪ್ರಾದೇಶಿಕ ಪಕ್ಷವಾದ ಟಿಎಂಸಿ ಇಬ್ಬಾಗವಾಗಿ ಬಲಹೀನವಾಗಿದೆ. ಅಧಿಕಾರ ಕಳೆದುಕೊಂಡಿರುವ ದೀದಿ ಈಗ ಪಕ್ಷವನ್ನು ಕಳೆದುಕೊಳ್ಳುವ ಹಂತದಲ್ಲಿದ್ದಾರೆ. ಇದೇ ಸಮಯದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿಗೆ ಪರ್ಯಾಯವಾಗಿ ಕಾಂಗ್ರೆಸ್ ಕಂಡು ಬರ್ತಾ ಇದೆ. ಕಾಂಗ್ರೆಸ್ ಮತ್ತೆ ರಾಷ್ಟ್ರೀಯ ರಾಜಕಾರಣದ ಕೇಂದ್ರ ಬಿಂದುವಾಗಿ ಹೊರಹೊಮ್ಮುತ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆ ತೆಲಂಗಾಣ ಮತ್ತು ಕೇರಳದಲ್ಲಿ ಅಧಿಕಾರ ಸಿಕ್ಕಿದ್ದು, ತಮಿಳುನಾಡಿನಲ್ಲಿ ಸರ್ಕಾರದ ಭಾಗವಾಗಿದ್ದು, ಕರ್ನಾಟಕದಲ್ಲಿ ಸಲೀಸಾಗಿ ಅಧಿಕಾರ ಹಸ್ತಾಂತರವಾಗಿದ್ದು, ಅದರ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಬಲಗೊಂಡಿರುವುದು ಕಾಂಗ್ರೆಸ್ಗೆ ಬೂಸ್ಟ್ ನೀಡಿದೆ. 2029ರಲ್ಲಿ ದೆಹಲಿ ಗದ್ದುಗೆ ಏರುವ ಗುರಿಯನ್ನು ಕಾಂಗ್ರೆಸ್ ಇಟ್ಟುಕೊಂಡಿದೆ. ಅದಕ್ಕಾಗಿ ಹೊಸ ರಾಜಕೀಯ ಸಮೀಕರಣಗಳ ಹುಡುಕಾಟ ಆರಂಭವಾಗಿದೆ ಎನ್ನಲಾಗ್ತಾ ಇದೆ. ಆ ರಣತಂತ್ರದ ಭಾಗವಾಗಿ ಮಮತಾ ಬ್ಯಾನರ್ಜಿ ಸೇರಿದಂತೆ ಸದ್ಯ ಅತಂತ್ರವಾಗಿರುವ ಕೆಲ ಮಾಜಿ ಕಾಂಗ್ರೆಸ್ಸಿಗರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವ ಪ್ರಯತ್ನಗಳಾಗ್ತಾ ಇದೆ ಎಂಬ ಗುಸುಗುಸು ದೆಹಲಿಯ ರಾಜಕಾರಣದಲ್ಲಿ ಹರಿದಾಡ್ತಾ ಇದೆ. ಮಮತಾ ಬ್ಯಾನರ್ಜಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ನಾಯಕಿಯಾಗಿದ್ದರು. ಬಳಿಕ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಅಸಮಾಧಾನಗೊಂಡು ಹೊರನಡೆದರು. ತಮ್ಮದೇ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ಸ್ಥಾಪಿಸಿದರು. ಬಂಗಾಳದಲ್ಲಿ ಎಡಪಕ್ಷಗಳ ಕೋಟೆಯನ್ನೇ ಧ್ವಂಸಗೊಳಿಸಿ ಅಲ್ಲಿ 1.5 ದಶಕಗಳ ಕಾಲ ಅಜೇಯ ನಾಯಕಿಯಾಗಿ ಬೆಳೆದರು. ಬಂಗಾಳದಲ್ಲಿ ಕಾಂಗ್ರೆಸ್ಗಿಂತ ದೊಡ್ಡ ಶಕ್ತಿಯಾಗಿ ರೂಪುಗೊಂಡರು. ಆದರೆ ರಾಜಕಾರಣದಲ್ಲಿ ಶಾಶ್ವತ ಸ್ನೇಹಿತರು ಇಲ್ಲ, ಶಾಶ್ವತ ಶತ್ರುಗಳೂ ಇಲ್ಲ. ಇರುವುದೆಲ್ಲ ಶಾಶ್ವತ ಹಿತಾಸಕ್ತಿಗಳು ಮಾತ್ರ. ಇಂದು ಬಂಗಾಳದ ರಾಜಕೀಯ ಚಿತ್ರಣ ಬದಲಾಗಿದೆ. ಟಿಎಂಸಿಯನ್ನ ಬಿಜೆಪಿ ಮಣಿಸಿದೆ. ಟಿಎಂಸಿಯನ್ನು ಇಬ್ಬಾಗ ಕೂಡ ಮಾಡಿದೆ. ಬಂಗಾಳದ ಸ್ಥಿತಿ ಹೇಗಿದೆ ನೋಡಿ. ಕೇವಲ 1.5 ತಿಂಗಳ ಹಿಂದೆ ಪಕ್ಷ ಮತ್ತು ಸರ್ಕಾರದಲ್ಲಿ ಮಮತಾ ದೀದಿ ಏಕಚಕ್ರಾಧಿಪತ್ಯ ಹೊಂದಿದ್ರು. ಆದರೆ ಈಗ ಅಧಿಕಾರ ಅವರ ಕೈಯಲ್ಲಿಲ್ಲ, ಪಕ್ಷವು ಅವರ ಕೈಯಿಂದ ಜಾರಿ ಹೋಗಿದೆ. ಅನೇಕ ಸವಾಲುಗಳು ದೀದಿಯ ಮುಂದೆ ಬಂದು ನಿಂತಿದೆ. ಇಂತಹ ಸಂದರ್ಭದಲ್ಲಿ ದೀದಿ ಹೊಸ ರಾಜಕೀಯ ಭದ್ರತೆಯ ಹುಡುಕಾಟದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಬಂಗಾಳದಲ್ಲಿ ತುಂಬ ದುರ್ಬಲ ಆಗಿದೆ. ಅಲ್ಲಿ ಕಾಂಗ್ರೆಸ್ ಒಂಟಿಯಾಗಿ ಹೋರಾಡುವ ಸ್ಥಿತಿಯಲ್ಲಿ ಇಲ್ಲ, ಅಷ್ಟು ಶಕ್ತಿಯೂ ಇಲ್ಲ. ಈಗ ಸ್ಥಿತಿ ಹೇಗಿದೆ ಅಂದರೆ ದೀದಿಗೆ ರಾಷ್ಟ್ರ ಮಟ್ಟದ ರಾಜಕೀಯ ಭದ್ರತೆ ಬೇಕಾಗಿದೆ, ಕಾಂಗ್ರೆಸ್ಗೆ ಬಂಗಾಳದಲ್ಲಿ ರಾಜಕೀಯ ಶಕ್ತಿ ಬೇಕಾಗಿದೆ. ಹಾಗಾದರೆ ಇಬ್ಬರು ಒಟ್ಟಾಗಬಹುದಾ? ರಾಜಕೀಯದಲ್ಲಿ ಊಹೆಗಳೇ ಕೆಲವೊಮ್ಮೆ ಇತಿಹಾಸ ಆಗತ್ತೆ. ಒಂದು ವೇಳೆ ಟಿಎಂಸಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದರೆ ಏನಾಗಬಹುದು? ಕಾಂಗ್ರೆಸ್ನ ರಾಷ್ಟ್ರೀಯ ವ್ಯಾಪ್ತಿ ಹೆಚ್ಚಾಗಬಹುದು. ಬಿಜೆಪಿ ವಿರುದ್ಧದ ಮತಗಳ ವಿಭಜನೆ ಕಡಿಮೆ ಆಗಬಹುದು. ಇಂಡಿಯಾ ಮೈತ್ರಿಕೂಟಕ್ಕೆ ಹೊಸ ಶಕ್ತಿ ಬರಬಹುದು. 2029ರ ಲೋಕಸಭಾ ಚುನಾವಣೆಯ ರಾಜಕೀಯ ಲೆಕ್ಕಾಚಾರವೇ ಬದಲಾಗಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯೂ ಇದೆ. ಮಮತಾ ಬ್ಯಾನರ್ಜಿ ತಮ್ಮ ಪಕ್ಷಗಳ ಗುರುತನ್ನು ಬಿಟ್ಟು ಕಾಂಗ್ರೆಸ್ ಧ್ವಜದ ಕೆಳಗೆ ಬರಲು ಸಿದ್ಧರಾಗ್ತಾರಾ? ಅದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಅವರ ಪಕ್ಷ ಕೇವಲ ರಾಜಕೀಯ ಸಂಘಟನೆಗಳಲ್ಲ, ಅದು ಅವರ ವೈಯಕ್ತಿಕ ರಾಜಕೀಯ ಅಸ್ತಿತ್ವದ ಸಂಕೇತ. ಟಿಎಂಸಿ ಎಂದರೆ ಮಮತಾ. ಆದರೆ ಆ ಟಿಎಂಸಿ ಈಗ ದೀದಿಯ ನಿಯಂತ್ರಣದಲ್ಲಿ ಇಲ್ಲ. 80 ಶಾಸಕರ ಪೈಕಿ 50ಕ್ಕೂ ಅಧಿಕ ಶಾಸಕರು ದೀದಿಗೆ ಕೈಕೊಟ್ಟು ತಮ್ಮ ಬಣವನ್ನು ಸ್ಥಾಪಿಸಿ ತಮ್ಮದೇ ನಿಜವಾದ ಟಿಎಂಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ 28 ಸಂಸದರ ಪೈಕಿ 20ರಷ್ಟು ಸಂಸದರು ಕೂಡ ದೀದಿಗೆ ಕೈಕೊಟ್ಟು ಎನ್ಡಿಎ ಕೂಟಕ್ಕೆ ಜೈ ಅಂತ ಹೇಳ್ತಾ ಇದ್ದಾರೆ. ಬಂಗಾಳದ ಟಿಎಂಸಿ ಈಗ ಬಿಜೆಪಿಯ ಬಿ ಟೀಮ್ ತರ ಕಂಡು ಬರ್ತಾ ಇದೆ. ಹೀಗಾಗಿ ದೀದಿ ತಮ್ಮ ರಾಜಕೀಯ ಸಂಕೇತವನ್ನ ಕಳೆದುಕೊಳ್ಳುವ ಹಂತದಲ್ಲಿದ್ದಾರೆ. ಪಕ್ಷ ಕೈತಪ್ಪಿ ಹೋದರೆ
ಮುಂದೇನು ಮಾಡೋದು? ತಮ್ಮ ಹಾಗೂ ಬೆಂಬಲಿಗರ ರಾಜಕೀಯ ಭವಿಷ್ಯ ಏನು? ಈ ಆತಂಕ ದೀದಿ ಪಾಳಯವನ್ನ ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಮತಾ ದೀದಿ ಕಾಂಗ್ರೆಸ್ ಸೇರಿ ತಮ್ಮ ಅಸ್ತಿತ್ವವನ್ನು ಪ್ರದರ್ಶನ ಮಾಡಬಹುದು ಮತ್ತು ಮತ್ತೆ ರಾಜಕೀಯವಾಗಿ ಹೋರಾಟ ಮುಂದುವರಿಸಬಹುದು ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಅವರು ತಮ್ಮ ತೃಣಮೂಲ ಬಣವನ್ನ ಕಾಂಗ್ರೆಸ್ ಜೊತೆ ವಿಲೀನ ಮಾಡಬಹುದು ಅನ್ನೋ ಊಹೆಗಳಿದೆ. ಇನ್ನೊಂದೆಡೆ ಸಂಪೂರ್ಣ ವಿಲೀನಕ್ಕಿಂತ ಚುನಾವಣಾ ಹೊಂದಾಣಿಕೆ ಅಥವಾ ರಾಜಕೀಯ ಸಹಕಾರದ ಸಾಧ್ಯತೆ ಹೆಚ್ಚಿದೆ ಅಂತ ಅನೇಕ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಆದರೂ ರಾಜಕಾರಣದಲ್ಲಿ ಅಸಾಧ್ಯ ಎಂಬ ಪದಕ್ಕೆ ಹೆಚ್ಚಿನ ಬೆಲೆ ಇಲ್ಲ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಒಟ್ಟಿಗೆ ಬರುತ್ತವೆ ಎಂದು ಯಾರೂ ಊಹಿಸಿರಲಿಲ್ಲ. ಒಂದು ಕಾಲದಲ್ಲಿ ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ಎಂದು ಯಾರೂ ನಂಬಿರಲಿಲ್ಲ. ಒಂದು ಕಾಲದಲ್ಲಿ ಹಲವು ಪ್ರಬಲ ಪ್ರಾದೇಶಿಕ ನಾಯಕರು ರಾಷ್ಟ್ರೀಯ ಮೈತ್ರಿಕೂಟಗಳ ಭಾಗವಾಗ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಆದರೆ ರಾಜಕಾರಣ ಅಂತಿಮವಾಗಿ ಸಾಧ್ಯತೆಗಳ ಆಟ. ಇಂದು ದೆಹಲಿಯ ರಾಜಕೀಯ ಕಾರಿಡಾರ್ಗಳಲ್ಲಿ ಕೇಳಿ ಬರ್ತಿರುವ ಈ ಚರ್ಚೆಗಳು ನಾಳೆ ಮರೆಯಾಗಬಹುದು, ಅಥವಾ ಇವೇ ಚರ್ಚೆಗಳು ನಾಳೆ ದೇಶದ ರಾಜಕೀಯ ಇತಿಹಾಸವನ್ನು ಬದಲಿಸುವ ಬೆಳವಣಿಗೆಗಳಾಗಿ ರೂಪುಗೊಳ್ಳಬಹುದು. ದೀದಿ ಮತ್ತೆ ಕಾಂಗ್ರೆಸ್ ಗೂಡಿಗೆ ಮರಳತಾರ? ಪ್ರಾದೇಶಿಕ ಪಕ್ಷಗಳ ಯುಗ ಮುಗಿದು ಮತ್ತೆ ರಾಷ್ಟ್ರೀಯ ಪಕ್ಷಗಳ ಪ್ರಾಬಲ್ಯ ಆರಂಭವಾಗ್ತಾ ಇದೆಯಾ? ಅಥವಾ ಇವೆಲ್ಲವೂ ಕೇವಲ ರಾಜಕೀಯ ಗಾಸಿಪ್ಗಳೇ? ಸದ್ಯಕ್ಕೆ ಉತ್ತರ ಯಾರ ಬಳಿಯೂ ಇಲ್ಲ. ಆದರೆ ಒಂದು ಸಂಗತಿ ಮಾತ್ರ ಸ್ಪಷ್ಟ: ಭಾರತೀಯ ರಾಜಕಾರಣ ಹೊಸ ತಿರುವಿನ ಮುನ್ನೋಟ ನೀಡ್ತಾ ಇದೆ. ತೆರೆಮರೆಯಲ್ಲಿ ನಡೀತಾ ಇರುವ ಮಾತುಕತೆಗಳು, ಮೈತ್ರಿಗಳು, ಅಸಮಾಧಾನಗಳು ಮತ್ತು ರಾಜಕೀಯ ಲೆಕ್ಕಾಚಾರಗಳು ಮುಂದಿನ ಕೆಲವು ವರ್ಷಗಳಲ್ಲಿ ದೇಶದ ರಾಜಕೀಯ ದಿಕ್ಸೂಚಿಯನ್ನೇ ಬದಲಿಸುವ ಸಾಮರ್ಥ್ಯ ಹೊಂದಿದೆ. ಹಾಗಾಗಿ ಇದು ಕೇವಲ ಮಮತಾ ಅವರ ಕಥೆಯಲ್ಲ, ಇದು ಕಾಂಗ್ರೆಸ್ ಪುನರುತ್ಥಾನದ ಕನಸಿನ ಕತೆ. ಇದು ಬಿಜೆಪಿಗೆ ಎದುರಾಗಬಹುದಾದ ಹೊಸ ಸವಾಲಿನ ಕತೆ. ಇದು ಭಾರತದ ರಾಜಕೀಯದ ಮುಂದಿನ ಅಧ್ಯಾಯ ಹೇಗಿರಬಹುದು ಎಂಬ ಕುತೂಹಲಕಾರಿ ಪ್ರಶ್ನೆಯ ಕತೆ. ರಾಜಕೀಯದಲ್ಲಿ ಒಂದು ವಾರವೇ ಬಹಳ ದೊಡ್ಡ ಸಮಯ ಎಂದು ಹೇಳ್ತಾರೆ. ಹೀಗಿರುವಾಗ 2029ರ ಚುನಾವಣೆವರೆಗೂ ಇನ್ನೆಷ್ಟು ಸಮೀಕರಣಗಳು ಬದಲಾಗ್ತದೆಯೋ ಗೊತ್ತಿಲ್ಲ. ಇನ್ನೆಷ್ಟು ನಾಯಕರು ಪಕ್ಷ ಬದಲಿಸ್ತಾರೋ ಗೊತ್ತಿಲ್ಲ. ಇನ್ನೆಷ್ಟು ಮೈತ್ರಿಗಳು ಹುಟ್ಕೊಳ್ತಾವೋ ಗೊತ್ತಿಲ್ಲ. ಆದರೆ ಒಂದು ಮಾತು ಮಾತ್ರ ನಿಜ: ಭಾರತೀಯ ರಾಜಕಾರಣದ ರಂಗಭೂಮಿಯಲ್ಲಿ ಮುಂದಿನ ಅಂಕ ತೆರೆದುಕೊಳ್ತಾ ಇದೆ. ಅದರ ಕಥಾವಸ್ತು ದಿನದಿಂದ ದಿನಕ್ಕೆ ಮತ್ತಷ್ಟು ರೋಚಕ ಆಗ್ತಾ ಇದೆ.